ಹಾಯ್, ನಮಸ್ಕಾರ ಪ್ರಿಯರೇ, ಹೇಗಿದ್ದೀರಿ ನೀವು? ಇವತ್ತು ನಾನು ಒಂದು ರೆಸಿಪಿ ತಂದಿದ್ದೀನಿ, ಚಿಕನ್ ಬಟರ್ ಮಸಾಲ. ಅದು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೀನಿ. ಓಕೆ, ಇದರಲ್ಲಿ 1.5 ಕಿಲೋ ಚಿಕನ್ ಉಂಟು. ಅದಕ್ಕೆ ಹಳದಿ ಹೊಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ ತೊಳೆಬೇಕು. ಬೇಕಾದ ಸಾಮಗ್ರಿಗಳು: ಬಟರ್ 3 ಗ್ರಾಮ್, ಕೊತ್ತಂಬರಿ ಸೊಪ್ಪು, 1 ಲಿಂಬೆಹಣ್ಣು, 4 ಟೊಮೆಟೊ, 4 ನೀರುಳ್ಳಿ ಮತ್ತು ಕರಿಬೇವು. ಸವಿತಾ ಬಫಾತ್ ಪೌಡರ್ ಇದು 4 ಟೇಬಲ್ ಸ್ಪೂನ್, ಅರಿಶಿನ ಹುಡಿ 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಜೀರಿಗೆ ಹುಡಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಈಗ ಬಟರನ್ನು ಹಾಕೋದು ಮೊದಲು, ಮತ್ತು ನೀರುಳ್ಳಿ, ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಆಗಿ ಬರುವಾಗ ಇದಕ್ಕೆ 1 ಟೀ ಸ್ಪೂನ್ ಪೇಸ್ಟನ್ನು ಹಾಕೋದು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಇದಕ್ಕೆ ಕರಿಬೇವು ಸೊಪ್ಪು ಹಾಕೋದು. ಅದರ ನಂತರ ಇದು ಎಲ್ಲ ಮಸಾಲೆ ಇದಕ್ಕೆ ಹಾಕೋದು. ಸ್ವಲ್ಪ ಫ್ರೈ ಆಗುವಾಗ ಇದಕ್ಕೆ ಟೊಮೆಟೊ ಹಾಕೋದು. ಈಗ ಫ್ರೈ ಆಗಿದೆ. ಇದು ಟೊಮೆಟೊ ಹಾಕಿದ್ದು ಸ್ವಲ್ಪ ಫ್ರೈ ಆಗಬೇಕು. ಅದರ ನಂತರ ಈ ಚಿಕನ್, ತೊಳೆದಿಟ್ಟ ಚಿಕನನ್ನು ಇದಕ್ಕೆ ಹಾಕೋದು. ಇದು ಹಾಕಲಿಕ್ಕಿಲ್ಲ, ನೀರು ಹಾಕಿ ಇದರಲ್ಲಿ ನೀರು ಬಿಡ್ತದೆ. ಮತ್ತು ನೀವು ಪೌಡರ್ ಚಿಕನ್ ಮಸಾಲ ಹಾಕುವಾಗ ಚಿಕನ್ಗೆ ನೀವು ಉಪ್ಪನ್ನು ನೋಡಿ ಹಾಕಬೇಕು. ಇದು ಬಫಾತ್ ಪೌಡರಲ್ಲಿ ಉಪ್ಪು ಇರುವುದಿಲ್ಲ, ಅದಕ್ಕೆ ನಾನು ಇದಕ್ಕೆ ಮೊದಲನೇ ಉಪ್ಪು ಹಾಕ್ತೀನಿ. ನೀವು ನೋಡಿ ಹಾಕಿ. ಓಕೆ, ಇದಕ್ಕೆ 1 ಲಿಂಬೆ ಹಣ್ಣಿನ ರಸವನ್ನು ಹಾಕುವ. ಈಗ ನಮ್ಮ ಚಿಕನ್ ಬಟರ್ ಮಸಾಲ ರೆಡಿಯಾಗಿದೆ. ಈ ಬಟರ್ ಮಸಾಲ ಚಿಕನ್ ನೀವು ಕೂಡ ಮಾಡಿ ಇದರ ಟೇಸ್ಟ್ ನೋಡಿ ಮತ್ತು ಅದರ ಅಭಿಪ್ರಾಯ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ. ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.